ಇದು ಏನೂ ಇಲ್ಲ, ಇಲ್ಲದವ್ರಿಗೆ ಇಲ್ಲ, ಇದ್ದವ್ರಿಗೆ 4-5 ಪ್ಲಾಟ್ ಕೊಡ್ತಾರೆ. ಭೇಟಿನೇ ಇಲ್ಲ ಅವ್ರು ನಮ್ಮ ಕೆಲಸ ಮಾಡಿದ್ರ ಈಗ ಹಿಂದೆ ಯಾವಾಗ ಮಾಡಿದ್ರೆ ಅವರು ನಾವು ಅವ್ರ ಸನೇಕ ಹೋಗಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಕೆಲಸ ಯಾವಾಗ ಮಾಡ್ಬೇಕು? ಎಲ್ಲ ಬಂದಾಗಿದೆ. ಅವರು 2,000 ತೊಗೊಂಡು ಮ್ಯಾಗ ಹೋಗ್ಬಿಟ್ಟಾರೆ. ಯಾರು ಅನುಕೂಲ ಮಾಡ್ತಾರೆ ಅವರಿಗೆ ಹಾಕೋದು. ನಾವು ದೈದವ್ರು ಹಿರಿಯರು ಕೂಡ್ತೀವಿ ಕೂಡ ನಾವು ಮಾತಾಡ್ಕೋತೀವಿ ರೀ. ನಿರ್ಧಾರ ಆಮೇಲೆ ನಿರ್ಧಾರ ಮಾಡ್ಕೋತೀವಿ. ಆಮ್ಯಾಗ ನಾವು ಯಾರಿಗೆ ಹಾಕೋಣಪ್ಪ ಅಂತ ಕೇಳಿ ಅವ್ರಿಗೆ ಬಡ್ರು ಕಷ್ಟ ಬಡ್ರಿಗೆ ಗೊತ್ತಲ್ಲ. ಬ್ಯಾರ್ದವ್ರು ಏನು ಮಾಡ್ತಾರೆ, ತಮ್ಮ ಬೆಳೆ ಬೇಸ್ಕೋತಾರ. ನಮ್ಮ ಪಕ್ಷದವರು ಯಾರು ನಮ್ಮ ಏನೇಂದವ್ರು ಹೆಂಗೆ ಇರ್ತಾರೆ ನಮ್ಮ ಲೀಡ್ರು ಅದ್ರ ಪ್ರಕಾರ ಹೋಗೋರು ನಾವು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ರೈಲ್ವೆ ನಿಲ್ದಾಣದಲ್ಲಿ ನಾವಿದ್ದೇವೆ. ಒಂದು ಹಿರಿಯ ಜೀವ ನಮ್ಮ ಜೊತೆಗೆ ಸಿಕ್ಕಿದೆ. ಹಿರಿಯರನ್ನು ಮಾತಾಡಿಸ್ತೇನೆ, ಯಾಕಂದ್ರೆ ಸಾಕಷ್ಟು ಅನುಭವ ಇರುತ್ತೆ ಅವ್ರಿಗೆ. ಸಾಕಷ್ಟು ಎಲೆಕ್ಷನ್ ನೋಡಿರ್ತಾರೆ. ಎಷ್ಟು ವರ್ಷ ಆಯಿತು ತಾತ ತಾವು ಎಲೆಕ್ಷನ್ ನೋಡ್ತು? ಎಷ್ಟು ವರ್ಷ ಊಟ ಹಾಕಿದ್ರಿ? ನಮಗೆ ಈಗ ನಮಗೆ ವಯಸ್ಸು ಒಂದು 80 ವರ್ಷ ನೋಡ್ತಾವೆ. ಸುಮಾರು ಹೆಚ್ಚು ಕಡಿಮೆ 20 ವರ್ಷ 18 ವರ್ಷ ಅಂದರೆ ಸುಮಾರು ಒಂದು ಎಷ್ಟೋ ಎಲೆಕ್ಷನ್ ಮಾಡಿಬಿಟ್ಟಿದ್ರಿ ಇವಾಗ. ನಿಮ್ಮದು ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕಂತೀರಿ? ನಮಗೆ ಯಾರು ಅನುಕೂಲ ಮಾಡ್ಯಾರ ಅವ್ರಿಗೆ. ಯಾರು ಮಾಡಿದಾರೆ ನಿಮ್ಗೆ ಅನುಕೂಲ? ಹೌದಲ್ಲ, ಯಾರು ಮಾಡಿದ್ದಾರೆ? ಮತ್ತೆ ಯಾರು ಅನುಕೂಲ ಮಾಡಿದ್ದಾರೆ? ಯಾರು ಅನುಕೂಲ ಮಾಡ್ತಾರೆ ಅವರಿಗೆ ಹಾಕೋದು. ಅದೇ ಯಾರು ಅನುಕೂಲ ಮಾಡಿದ್ದಾರೆ ಅಂತ? ಕಾಂಗ್ರೆಸ್ ಮಾಡೈತಿ ನಮಗೆ. ಕಾಂಗ್ರೆಸ್ ಮಾಡೈತಿ, ಮಾಡಿಲ್ಲ ಅನ್ನಂಗಿಲ್ಲ. ಓಕೆ. ಕಾಂಗ್ರೆಸ್ಸಿಗೆ ಈಗ ಏನು ಮೇಟಿ ಅವರು ಇದ್ರಲ್ಲ, ಅವ್ರು ಮೇಟಿ ಅವ್ರು ತೀರ್ಕೊಂಡ ನಂತರ ಅವ್ರ ಮಕ್ಕಳು ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಉಮೇಶ್ ಅವರು ಇದ್ದಾರೆ, ಬಾಯಕ್ಕ ಅವರು ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ? ಉಮೇಶಿಗೆ ಕೊಟ್ಟರೆ ಅನುಕೂಲ ಆಗತ್ತೆ. ಉಮೇಶ್ ಅವ್ರಿಗೆ ಕೊಟ್ಟರೆ ಕೆಲಸ ಮಾಡ್ತಾರಂತೀರಾ? ಮಾಡ್ತಾರೆ. ಈಗ BJP ಅವರು ಚರಂತಿ ಮಟ್ಟಿದ್ರಲ್ಲ, ಅವರು ಹೇಗೆ? ನಮಗೆ ಪರಿಚಯನೇ ಇಲ್ಲ, ಗೊತ್ತಿದ್ದು ಹೇಳ್ತೀವಿ. ಬಂದರೆ ಭೇಟಿನೇ ಇಲ್ಲ? ಇಲ್ಲ, ಭೇಟಿನೇ ಇಲ್ಲ ಅವ್ರು ನಮ್ಮ ಕೆಲಸ ಮಾಡಿದ್ರ ಹೇಗೆ ಹಿಂದೆ? ಯಾವಾಗ ಮಾಡಿದ್ರೆ ಅವರು ನಾವು ಅವ್ರ ಸನೇಕ ಹೋಗಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಕೆಲಸ ಯಾವಾಗ ಮಾಡ್ಬೇಕು? ಹೌದಲ್ಲ. ಅಭಿವೃದ್ಧಿ ನಿಮ್ಮದು ಇಲ್ಲಿ ಮೇಟಿ ಅವರು ಅಭಿವೃದ್ಧಿ ಮಾಡಿದಾರೆ ನಿಮ್ಮ ಕ್ಷೇತ್ರದಲ್ಲಿ? ಮಾಡ್ಯಾರ. ಏನೇನು ಮಾಡಿದ್ದಾರೆ ಅಭಿವೃದ್ಧಿ? ಅವರು ಒಂದು ಅನುಕೂಲ ಮಾಡ್ಯಾರ ಬಿಡು ನಮಗೆ. ಅದೆಲ್ಲ ಅವು ಕುರಿ ಸಂಗಿನಾಗ ಇಟ್ಟು ಅನುಕೂಲ ಮಾಡ್ಯಾರ. ಮತ್ತು ಇಟ್ಟು ಸಂಗಿನದ ಇದನ್ನು ಮಾಡ್ಯಾರ ಅವರು. ಈಗ ಒಂದು ಇದನ್ನು ಮಾಡ್ಯಾರ. ನಿಮ್ಗೆ ಅನುಕೂಲ ಇದೆ ಒಟ್ಟು ಕಾಂಗ್ರೆಸ್ನಿಂದ? ಅಂದರೆ ಈಗ ಉಮೇಶ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತು ಬರ್ತಾರ? ಹೆಂಗೆ ಹೇಳಕ್ಕೆ ಬರ್ತಪ್ಪ, ಒಬ್ಬರ ಮಾತೈತೆ. ಯಾವುದ ಕತಿ ಹೆಂಗೆ ಹೇಳಕ್ಕೆ ಬರ್ತೈತಿ? ಹೌದಲ್ಲ. ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆನ್ರಿ ಕಾಂಗ್ರೆಸ್ಸಿಗೆ? ಕಾಂಗ್ರೆಸ್ನಿಂದ ನಿಮಗೆ? ನಮಗೆ ಮಾಡ್ಯಾರ ಸ್ವಲ್ಪ ಮಾಡ್ಯಾರ. ಮೊದಲಿನಿಂದ ಮಾಡ್ಯಾರ, ನಾವು ಮೊದಲಿನಿಂದ ಮಾಡಿಲ್ಲ. ತಾತ ಅಜ್ಜ ನಿಮ್ಮ ಹೆಸರು? ಆಕಳವಾಡಿ ಅವರು. ಇಲ್ಲಿ ಮತ್ತೊಬ್ರು ಇದ್ದಾರೆ ಹಿರಿಯರು. ಅಜಾರ್ ತಮ್ಮ ಹೆಸರು? RK ರಾಠೋಡ್. ರಾಠೋಡವ್ರು ಯಾರಿಗೆ ಈ ಬಾರಿ ಓಟು ತಮ್ಮದು? ಈಗ ಸದ್ಯ ಅಂತೂ ನಾವು 2 ವರ್ಷ ನಿಂತ್ರಿ ಅವನಿಗೆ ಹಾಕೊಂಡು ಬಂದು ಯಾರ BJPಗೆ. ಯಾಕಂದ್ರೆ ನಾವು ಅನುಕೂಲ ಮಾಡಿ ಕೊಟ್ಟರು. ಅವರು ನಮ್ಮ ಹೊಲಗಳಿಗೆ ಬೋರ್ ಮಾಡಿ ಕೊಟ್ಟರು. ಊರಾಗ ಏನೈತಿ ನಮಗೆ CC ರೋಡ್ ಮಾಡಿ ಕೊಟ್ಟಿದ್ರು, ಅನುಕೂಲ ಮಾಡಿದರು. ಏನು ರೀ ಇನ್ನು ಮ್ಯಾಗ ಏನೈತಿ ನೋಡು. ಈ ಹಿರಿಯರ ತಾಂಡದಾಗ ಊರಾಗ ಏನಂತಾರೆ ಹೆಂಗಂತಾರೆ ನೋಡು. ಅಂದರೆ ಈ ಕಳೆದ ಬಾರಿಗೆ ಸ್ವಲ್ಪ ಮತಗಳಿಂದ ಸೋತಿದ್ರು ಚರಂತಿ ಮಠ ಅವರು. ಈ ಬಾರಿ ಮತ್ತೆ ಎಲೆಕ್ಷನ್ಗೆ ಚರಂತಿ ಮಠ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಮತ್ತು ಪೂಜಾರ್ ಅವ್ರು ಕೇಳ್ತಾ ಇದ್ದಾರೆ BJPಯಿಂದ. ಕಾಂಗ್ರೆಸ್ಸಿಂದ ಮೇಟಿ ಅವ್ರ ಮಕ್ಕಳು ಉಮೇಶ್ ಅವರು ಇದ್ದಾರೆ, ಆಮೇಲೆ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಬಾಯಕ್ಕ ಅವರು ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್? ಉಮೇಶ ಕೊಟ್ಟರು. ಉಮೇಶ್ ಅವ್ರ ಕೈಗೆ ಸಿಗ್ತಾರ ನಿಮಗೆ? ಬರ್ತಾನೆ ರೀ. ನಮ್ದು ಏನಾರ ಫಂಕ್ಷನ್ ಇತ್ತು, ಯಾರ ಮರಣ ಇದ್ರೂ ಸಹಿತ ಬರ್ತಾರೆ ರೀ. ದಂಡೆ ಬಂದು ಹೋಗ್ತಾರೆ, ಮಾತಾಡ್ಸ್ಕೊತಾನೆ. ಬಂದು ಬರ್ತಾರೆ. ಬಂದು ಹಾರ ಹಾಕಿ ಏನಾದರೂ ಒಟ್ಟು ಕೆಲಸ ಇದ್ರೆ ಮಾಡಿಕೊಡ್ತಾರೆ. ಮಾಡ್ಯಾನ ರೀ ಸುಳ್ಯಾಕ ಮಾಡ್ಯಾನ. ಮತ್ತು ನೀವು ಅಭಿವೃದ್ಧಿ ಏನೇನು ಆಗ್ಬೇಕು ರೀ? ನಿಮ್ಮ ಗ್ರಾಮದಲ್ಲಾಗಲಿ ನಿಮ್ಮ ಏರಿಯಾದಲ್ಲಿ ಏನು ಅಭಿವೃದ್ಧಿ ಹೊಂದ್ಬೇಕು ಇನ್ನು? ಈ ಸದ್ಯ ನಮ್ದು ನೋಡ್ರಪ್ಪ, ಈ ಕಾಂಗ್ರೆಸ್ ಐತಿ ಏನು ಅದು ಮುಂದೆ ಹೊಲಗಳಿಗೆ ಹೋಗಕ್ಕೆ ನಮಗೆ ರೈಲ್ವೆದವರು ಹಾದಿ ಬಂದ್ ಮಾಡಿದ್ರು. ಈಗ ಯಾವ ಚಾಲು ಮಾಡಿ ಕೊಡ್ತಾನೆ ನೋಡಬೇಕು. ಏನು ರೀ ಎಲೆಕ್ಷನ್ ಬಂದ ಮ್ಯಾಗ ಹೊಲಗಳಿಗೆ ಹೋಗು ಹಾದಿ ಬಂದ್ ಮಾಡಿಬಿಟ್ಟಾರೆ ರೈಲ್ವೆದವರು. ನಾವು ಹೆಂಗೆ ಹೋಗಬೇಕು ರೈಲ್ವೆ? ಒಟ್ಟು ಈ ಬಾರಿ ಕಾಂಗ್ರೆಸ್ಗೆ ಓಟ್ ಅಂತಿರತ್ತವ. ಗ್ಯಾರಂಟಿ ಹಿಂಗೆ ಹೇಳಕ್ಕೆ ಬರಂಗಿಲ್ಲ ರೀ. ನಾವು ದೈದವ್ರು ಹಿರಿಯರು ಕೂಡ್ತೀವಿ ರೀ. ಕೂಡ ನಾವು ಮಾತಾಡ್ಕೋತೀವಿ ರೀ. ನಿರ್ಧಾರ ಮಾಡ್ಕೋತೀವಿ. ಆಮ್ಯಾಗ ನಾವು ಯಾರಿಗೆ ಹಾಕೋಣಪ್ಪ ಅಂತ ಕೇಳಿ ಬಾಯಕರು ಮಾಡಿದಾರೆ ಕೆಲಸ. ಬಾಯಕ ಬಾದಷ್ಟೇ. ಹಿಂದೆ ಜಿಲ್ಲಾ ಪಂಚಾಯತ್ ಏನೋ ನಿಂತಿದ್ರು, ಕೆಲಸ ಮಾಡ್ಯಾರ. ಮಾಡ್ತಾರೆ, ಮಂದಿಗೂ ಹಚ್ಕೋತಾರ. ಬಡ್ರು ಅನ್ನೋದು ಗೊತ್ತೈತೆ ಅವ್ರಿಗೆ. ಈ ಶ್ರೀಮಂತರು ಇದ್ದವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಬಡ್ರು ಕಷ್ಟ ಬಡ್ರಿಗೆ ಗೊತ್ತಲ್ಲ. ಬ್ಯಾರ್ದವ್ರಿಗೆ ಏನು ಮಾಡ್ತಾರೆ, ತಮ್ಮ ಬೆಳೆ ಬೇಸ್ಕೋತಾರ, ಹಾರಿಸ್ತಾರ ಸುಮ್ಮ ಆಗಿಬಿಡ್ತಾರೆ. ಬಡ್ರು ರಿಕ್ಷಾದವ್ರಿಗೆ ಒಂದು ಯಾವ್ದು ಬಡ್ರಿಗೆ ಏನಾರ ಮಾಡ್ಬೇಕು ಅನ್ನೋದು ಯಾರಿಗಿಲ್ಲ. ಅವ್ರಿಗೆ ಮನೆ ಇಲ್ಲ, ಒಂದು ಏನೂ ಇಲ್ಲ. ಯಾರು ಇದ್ದವ್ರಿಗೆ 4 ಮನೆ ಕೊಡ್ತಾರೆ BJP ಅವರು.
ಇದ್ದವ್ರಿಗೆ ಇಲ್ಲದವ್ರಿಗೆ ಅಲ್ಲೇ ಜೋಪಡಿ ಪಟ್ಟೆ ಬಾಡಿಗೆ ಮನಿ ಬೀಳ್ತಾರ. ಅಂದ್ರೆ ಈಗ ಮಲ್ಲಿಕಾರ್ಜುನ್ ಅವರು ಕೇಳಿದಾರೆ ಇವಾಗ, ಅವ್ರಿಗೆ ಹೆಂಗಂತಾರೆ? ಅವ್ರು ಚಲೋ ಆಗ್ತಿ ಇದ್ರೆ ಕೊಡ್ಬೋದ್ರಿ. ಅವರು ಇಲ್ಲಿ ಅವ್ರ ಮನ್ಯಾಗ ಬಾಯಾಗ ಕೊಟ್ರೆ ಚಲೋ ರೀ. ಬೈಕ್ ಅವರು ಎಲ್ಲ ಮಾಡ್ತಾರೆ ಕೆಲಸ ಮಾಡ್ತಾರೆ ಬಾಯಾಗ. ಓಕೆ ಓಕೆ, ಒಳ್ಳೇದು ಒಳ್ಳೆ ವ್ಯಕ್ತಿ ಅವರು. ಅಂದ್ರೆ ಅವರು ಮತ್ತು ಯಾರು ಮಲ್ಲಿಕಾರ್ಜುನ್ ಅವರು ಕೇಳಿದಾರೆ, ಉಮೇಶ್ ಅಂತಿದ್ದಾರೆ ಅವರು ಕೇಳಿದ್ದಾರೆ. ಅವರು ಚಲೋ, ಉಮೇಶ್ ಅವರು ಚಲೋ ರೀ. ಅವರು ಚಲೋ ಅದ. ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಈ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಭದ್ರಕೋಟೆ ಅಂತಾರ್ರಿ ಬಾಗಲಕೋಟೆ ಕ್ಷೇತ್ರಕ್ಕೆ. ಏನ್ ಮಾಡಿಲ್ರಿ ಅವರು. ರೋಡ್ ಒಂದು ರೋಡ್ ಅಂತಾರೆ, ಮತ್ತೆ ಏನೂ ಇಲ್ಲ, ಏನ್ ಕೆಲಸನೇ ಇಲ್ಲ ಅವ್ರು. ರೋಡ್ ಬಂದ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಒಂದು ಜೋಪಡಿ ಪಟ್ಟಿದ್ದವ್ರಿಗೆ ನೀವು ಒಂದು ಲೋನ್ ಏನು ಮಾಡಿಕೊಟ್ಟು ಅವ್ರಿಗೆ ಹಿಂಗೆ ತುಂಬ್ಕೊಂತ ಹೋಗ್ರಪ್ಪ, ನಿಮ್ಗೆ ಒಂದು ಮನೆ ಕಟ್ಸೋರಿ, ಸವಲತ್ತಿಲ್ಲ ಏನೂ ಇಲ್ಲ. ಅವ್ರು ದೊಡ್ಡ ದೊಡ್ಡ ಮಂದಿಯವ್ರಿಗೆ ಹೆಲ್ಪ್ ಅವರು BJP ಅವರು. ಅವ್ರಿಗೆ ಮನೆ ಕಟ್ಸೋದು, ಜಾಗ ಕೊಡೋದು, 4 ಜಾಗ. ನಮ್ಮಂಥ ಬಡ್ರಿಗೆ ಒಂದು ಮನೆ ಇಲ್ಲ. ಅದ್ರಾಗ ನೋಡ್ಬೇಕ್ರಿ ಯಾರು ಜಾಗ ಅದಾವ ಎಲ್ಲ ಇದ್ರಾಗ ಬರತ್ತವ ಹೊಡೆದ್ರೆ. ಇದು ಏನೂ ಇಲ್ಲ, ಇರ್ಲಾದವ್ರಿಗೆ ಇಲ್ಲ, ಇದ್ದವ್ರಿಗೆ 4-5 ಪ್ಲಾಟ್ ಕೊಡ್ತಾರೆ. ಮತ್ತು ಅಂಥವ್ರು ಏನು ಮಾಡಿದ್ರಿ, ನಾವು ಬಾಡಿಗೆ ಮನೆ ರಿಕ್ಷಾ ಬಾಡಿಗೆ ಮನ್ಯಾಗ ಬಿದ್ದ ಸಾಯ್ದು ನಾವು. ಯಾರು ಬಾಗಲಕೋಟೆ ಮುಳುಗಣ್ಣ ನಗರಿ ಅಂತೇಳಿ ಬೇರೆ ಕಡೆ ಎಲ್ಲ ಸ್ಥಳಾಂತರ ಮಾಡಿದ್ರಲ್ಲ, ಮತ್ತು ಇನ್ನೂ ಜನ ಇಲ್ಲೇ ಇದ್ರೆ ಏನು ಮಾಡ್ಬೇಕು? ಹೊಟ್ಟೆ ತುಂಬಲ್ರಿ ಸರ್. ಅಲ್ಲಿ ಹೊಟ್ಟೆ ಅಲ್ಲಿ ಏನೋ ಜಂಗಲ್ದಾಗ ಬಿದ್ದಂಗೆ ಅಲ್ಲಿ ಒಂದು ಹೊಟ್ಟೆ ತುಂಬಂಗಿಲ್ಲ. ಎಲ್ಲ ಬಂದು ಇಲ್ಲೇ ಈಗ ಗಾಡಿ ಈ ಗಾಡಿ ಹೋಗೋದು ಬರೋದು ಮಾಡ್ತಾವೆ. ಬಡ್ರಿಗೆ ಏನಂದ್ರೆ ನಾವು ಅನುಕೂಲ ಆಗತ್ತೆ ಹೋಗೋದು ಬರೋದು ಅಂದ್ರೆ ಬಾಡಿಗೆ ಹಾಕೋರು ನಮ್ಮ. ಅಂದ್ರೆ ಈ ಬಾರಿ ಒಟ್ಟು ಕಾಂಗ್ರೆಸ್ ಬರ್ಬೇಕಂತ. ಹಾಂ, ಕಾಂಗ್ರೆಸ್. ಏನು ಇಲೆಕ್ಷನ್ ಬಡ್ದಾಡಕತ್ತಾರ ಸರ್. ಯಾವ್ದು ಪಕ್ಷಕ್ಕೆ ಓಟ್ ಹಾಕ್ತಿರ್ತಾವ? ನಾವು ಕಾಂಗ್ರೆಸ್ ಹಾಕೋದು. ಹೆಂಗೆ ಕಾಂಗ್ರೆಸ್ನವ್ರು ಕೆಲಸ ಮಾಡಿದಾರೆ ಅಂತೀರಿಲ್ಲ? ಏನು ಕೆಲಸ ಮಾಡಿ ಎಲ್ಲ ಅನುಕೂಲ ಮಾಡ್ಯಾರಲ್ರಿ. ಇದು ಒಂದೇ ಈಗ ಗ್ಯಾಸು ಪೆಟ್ರೋಲ್ ರೇಟ್ ಏರಿಸಿದ್ದಕ್ಕೆ ಅದ ಒಂದೇ ತೊಂದರೆ. ಅದನ್ನ ಬಿಟ್ಟು ಎಲ್ಲ ನಡೆಯುತ್ತೆ. ನಡೆಯುತ್ತೆ. ಅಂದ್ರೆ ತಮ್ಮನಿಯವ್ರಿಗೆ 2000 ಬರ್ತಾ ಇದೆ, ಎಲ್ಲ ಬಂದಾಗಿದೆ. ಬಂದಾಗಿದೆ. ಅವರು 2000 ತೊಗೊಂಡು ಮ್ಯಾಗ ಹೋಗ್ಬಿಟ್ಟಾರೆ 9 ತಿಂಗಳಲ್ಲಿ. ಈಗ ಅಂದರೆ ಕೆಲಸ ನಿಮ್ಮ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಶಾಸಕರಲ್ಲಿ? ಕೆಲಸ ಮಾಡಿದಾರ? ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಹಾಂ, ಅಂದರೆ ಯಾಕಂದರೆ ಕೆಲಸನ ಮಾಡಿಲ್ಲ ಮೇಟಿಯವರು ಅಂತಿದ್ರು. ಆದ್ರೆ ಏನು ಬೇರೆ ಉಳಿಕೆ ಕೆಲಸನೂ ಮಾಡಿಲ್ಲ, ಇದೇ ಒಂದೇ ಅನುಕೂಲ ಮಾಡಿದ್ರು ಓಕೆ ಮೇಟಿಯವರು. ಹಾಂ, ರೋಡ್ ಗೀಡಿ ಏನು ಅವರು ಏನಲ್ಲ, ಚರಂತ ಮಠವರು ರೋಡ್ ಗೀಡಿ ಎಲ್ಲ ಮಾಡಿದ್ರು ಅವರು. ಅಂದ್ರೆ ನಿಮಗೆ ಇಲ್ಲಿ ಯಾರು ಬಂದ್ರೆ ನಿಮಗೆ ಅನುಕೂಲ, ಯಾರು ಕೈಗೆ ಸಿಗ್ತಾರೆ ನಿಮಗೆ? ಅಂದರೆ ಯಾರು ಬಂದರೂ ಯಾರು ಹಚ್ಕೊಂಡಲ್ಲ ನಮ್ಗೆ ಆಟೋದವ್ರಿಗೆ. ಹಾಂ, ನಮ್ಮ ಪಾಲಿಗೆ ನಾವು ದುಡ್ಕೊಂಡು ತಿನ್ನೋದು ತಪ್ಪಂಗಿಲ್ಲ. ಯಾರು ಬಂದ್ರೆ ಅವ್ರು ಸ್ವಾರ್ಥಕ್ಕೆ ಅವ್ರು ಗೆದ್ದು ಬರೋದು, ಅವ್ರು ಇದು ಮಾಡೋದು ಸರ್. ನಮ್ಮ ಯಾರು ಬಂದರೂ ನಾವು ದುಡಿಯೋದಂತ ತಪ್ಪಲ್ಲ ಅಂತ. ತಪ್ಪಲ್ಲ, ನಾವು ದುಡಿಯಬೇಕು ಸರ್. ಹಿಂಗಿದೆ, ತಪ್ಸಕ್ಕಾಗಲ್ಲ. ನಮ್ಮ ಮನೆ ಬಾರ ಏನೋ ಅವ್ರು ಕಸೋಣ. ಸ್ಪಂದನೆ ಯಾರು ಮಾಡ್ತಾರೆ ಸರ್? ನಿಮಗೆ ಏನೋ ಕಷ್ಟ ಆಗಿದೆಯಪ್ಪ, ಏನೋ ಒಂದು ಸ್ಪಂದನೆ ಮಾಡ್ತಾರೆ, ಯಾವ ಪಕ್ಷದವ್ರು ಮಾಡ್ತಾರೆ? ನಮ್ಮ ಪಕ್ಷದವರು ಯಾರು, ನಮ್ಮ ಏನೇನ್ದವ್ರು ಹೆಂಗೆ ಇರ್ತಾರೆ ನಮ್ಮ ಲೀಡ್ರು, ಅದ್ರ ಪ್ರಕಾರ ಹೋಗೋರು ನಾವು. ಓಕೆ, ಅಂದರೆ ಇಲ್ಲಿ ನಿಮ್ದೊಂದು ಏನೇನು ಇರುತ್ತೆ, ಏನೇನು ಪ್ರಕಾರ ಹೋಗೋರು ನಾವು. ಓಕೆ, ಅದೇ ಒಂದೇ ನಮ್ಮದು. ಅವ್ರು ಏನೇನ್ದವ್ರು ಏನು ಹೇಳ್ತಾರೆ ಅದಕ್ಕೆ ಸೈಡ್ ನಾವು ಆಟೋದು. ಅಂದರೆ ಈ ಬಾರಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಯೂನಿಯನ್ ಅವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಅಷ್ಟೇ ಅವ್ರ ಸಂಬಂಧ. ಇಲ್ಲ, ನಮಗೆ ಹೋಗ್ತೀರಿ ಓಟು, ಆದರೆ ನಮ್ಮ ಆಟೋ ಪ್ರಕಾರ ಏನೇನ್ದವರು ಮಾತಾಡೋರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.